ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕಮಲಾಕ್ಷಿ, ಆಸ್ಟ್ರೋ ನ್ಯೂಮರಾಲಜಿಸ್ಟ್ ಹಾಗೂ ಮನಿ ಕೋಚ್, ಸ್ಪಿರಿಚುವಲ್ ಹೀಲರ್, ಫೌಂಡರ್ ಆಫ್ ಗೋಲ್ಡನ್ ಟ್ರುತ್ಸ್. ಇವತ್ತಿನ ವಿಚಾರ ಮಾರ್ಚ್ 11ನೇ ತಾರೀಕಿನಿಂದ ಮಿಥುನ ರಾಶಿಯಲ್ಲಿ ಗುರುಗ್ರಹರು ವಕ್ರಗತಿಯನ್ನು ಅಂತ್ಯ ಮಾಡಿ ಮಾರ್ಗಿಯಾಗಿ ನೇರಗತಿಯ ಚಲನೆಯನ್ನು ಆರಂಭ ಮಾಡ್ತಕ್ಕಂಥದ್ದು. ಗುರುಗ್ರಹರು ಯಾವಾಗಲೂ ಕೂಡ ಸ್ಲೋ ಅಂಡ್ ಸ್ಟಡಿಯಾಗಿ ಇರ್ತಾರೆ. ನಿಧಾನವಾಗಿ ಪ್ರಧಾನವಾಗಿ ಗೋಚಾರ ರೀತಿಯಾದ ಸಂಚಾರವಿರುತ್ತೆ. ಕೆಲವು ದಿನಗಳಿಂದ ಬಹಳ ಸ್ಪೀಡಾಗಿ ಮೂವ್ಮೆಂಟ್ ಇರ್ತಕ್ಕಂಥದ್ದು, ಅದನ್ನೇ ಆಕ್ಸಲರೇಷನ್ ಮೋಷನ್ ಅಂತ ಹೇಳಿ ಕರೆಯುವಂಥದ್ದಾಗತ್ತೆ. ಅತಿಚಾರಿ ಅಂತ ಹೇಳ್ತೀವಿ ನಾವು. ಈ ಗೋಚಾರ ರೀತಿಯಾದ ಬದಲಾವಣೆಯಿಂದ ಯಾವ ರಾಶಿ ಯಾವ ಲಗ್ನದವರಿಗೆ ಯಾವ ಫಲ ಅಂತ ಹೇಳಿ ತಿಳ್ಕೊಳ್ಳೋಣ. ಗುರುಗ್ರಹರ ಬಗ್ಗೆ ಮಾತಾಡೋದಕ್ಕೆ ಬಹಳ ಖುಷಿಯಾಗುವಂಥ ವಿಚಾರ. ಗುರು ಅನ್ನುವಂಥದ್ದೇ ಒಂದು ಮಾರ್ಗದರ್ಶನ, ಒಂದು ದೈವದ ಆಶೀರ್ವಾದ, ಒಂದು ಬೆಂಬಲ ಅಂತ ಹೇಳ್ತೀವಿ, ಒಂದು ಜ್ಞಾನ ಅಂತ ಹೇಳುವಂಥದ್ದಾಗತ್ತೆ. ಸೊ ಎಲ್ಲ ವಿಚಾರಗಳನ್ನು ಅರ್ಥ ಮಾಡಿಕೊಂಡು ಯಾವ ರಾಶಿ ಯಾವ ಲಗ್ನದವರಿಗೆ ಯಾವ ಫಲ ಅಂತ ಹೇಳಿ ನೋಡೋಣ. ಮುಖ್ಯವಾಗಿ ಲಗ್ನವನ್ನು ಕನ್ಸಿಡರ್ ಮಾಡಿ, ಲಗ್ನ ಗೊತ್ತಿಲ್ಲ ಅಂದರೆ ರಾಶಿಯನ್ನು ತೆಗೆದುಕೊಳ್ಬಹುದು. ಮೊದಲನೇದಾಗಿ ಮೇಷರಾಶಿ, ಮೇಷ ಲಗ್ನದ ವ್ಯಕ್ತಿಗಳಿಗೆ ಬಹಳ ವಿಶೇಷವಾದ ಫಲ. ಕಾರಣ, ನಿಮ್ಮ 9 ಹಾಗೂ 12ರ ಅಧಿಪತಿ 3ನೇ ಭಾವವಾದ ಮಿಥುನದಲ್ಲಿ ಮಾರ್ಗಿ ಆಗ್ತಾ ಇರ್ತಕ್ಕಂಥದ್ದು. ನಿಮ್ಮ 7, 9 ಹಾಗೂ 11ನೇ ಮನೆಯ ಮೇಲೆ ದೃಷ್ಟಿಯನ್ನು ಬೀರ್ತಾ ಇರೋದು ಬಹಳ ಉತ್ತಮವಾದ ಫಲಗಳನ್ನು ಕೊಡುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚಿನ ಲಾಭವನ್ನು ಕೊಡುತ್ತೆ. ಎಂತಹದೇ ಕಷ್ಟದ ಪರಿಸ್ಥಿತಿಯಲ್ಲಿ ನೀವಿದ್ರೂ ಕೂಡ ಯಾರಾದರೂ ನಿಮಗೆ ಸಪೋರ್ಟಿವ್ ಆಗಿ ಬೆಂಬಲವಾಗಿ ನಿಮ್ಮ ಕಷ್ಟದ ಪರಿಸ್ಥಿತಿಗಳಿಂದ ಹೊರಗಡೆ ಕರ್ಕೊ ಬರೋದಕ್ಕೆ ಸಹಾಯಕಾರಿಯಾಗಿ ಕೆಲಸ ಮಾಡ್ತಾರೆ. ವಿದೇಶ ಪ್ರಯಾಣಗಳನ್ನು ಮಾಡಬೇಕು, ಟ್ರಾವೆಲ್ ಮಾಡಬೇಕು ಅಂತ ಇದ್ರೆ ಉತ್ತಮವಾದ ಸಮಯ. ಕುಟುಂಬದಲ್ಲಿ ಒಂದಷ್ಟು ಸಮಸ್ಯೆಗಳು ದೂರವಾಗುತ್ತೆ. ಬಹಳ ದೊಡ್ಡ ಸಮಸ್ಯೆಗಳಿದ್ರೂ ಕೂಡ ಸಮಸ್ಯೆಗಳು ತಿಳಿಯಾಗುವಂಥ ಒಂದು ವಿಚಾರ. ಕಂಕಣ ಬಲದ ಪ್ರಾಪ್ತಿಗಾಗಿ ಪ್ರಯತ್ನಗಳನ್ನು ಪಡ್ತಾ ಇದ್ರೆ ಖಂಡಿತ ಮದುವೆ ಯೋಗ ಅಂತ ಹೇಳ್ತೀವಿ ನಾವು. ಲಾಭಗಳು ಬರ್ತಾನೆ ಇಲ್ಲ ಮೇಡಮ್, ಯಾವ ಕಡೆಯಿಂದ ಹೋದ್ರೂ ಇಲ್ಲಿಗೂ ಕೂಡ ಸ್ಟ್ರಕ್ ಆಗಿಬಿಟ್ಟಿದೆ ಅಂತಂದರೆ ಇದೊಂದು ಉತ್ತಮವಾದ ಸಮಯ. ಎಲ್ಲ ಲಾಭಗಳು ಕೈ ಸೇರುವಂಥದ್ದು. ನೆಮ್ಮದಿಯ ಲಾಭ ಆಗಿದ್ದಿರ್ಬೋದು, ಆರೋಗ್ಯದ ಲಾಭವಾಗಿದ್ದಿರ್ಬೋದು, ಹೈಯರ್ ಎಜುಕೇಷನ್ನ ಲಾಭವಾಗಿದ್ದಿರ್ಬೋದು, ಮನಸ್ಸಿಗೆ ಸಂತೋಷ ಅನ್ನುವಂಥ ಲಾಭ ಆಗಿದ್ದಿರ್ಬೋದು. ಬಹಳನೇ ಉತ್ತಮವಾದ ಸಮಯ. ತಂದೆಯ ಆಶೀರ್ವಾದವನ್ನು ಪಡೆದುಕೊಳ್ಳುವಂಥದ್ದು, ತಂದೆಗೆ ಸಿಹಿಯನ್ನು ಗಿಫ್ಟನ್ನು ಕೊಡ್ತಕ್ಕಂಥದ್ದು ಬಹಳ ವಿಶೇಷವಾದ ಫಲಗಳನ್ನು ಕೊಡುತ್ತೆ. ನಿಮ್ಮ ಅದೃಷ್ಟವನ್ನು ಜಾಸ್ತಿ ಕೂಡ ಮಾಡುತ್ತೆ. ಸೊ ನಿಮ್ಮ ಕುಲದೇವರುಗಳ ದರ್ಶನವನ್ನು, ನಿಮ್ಮ ಮನೆ ದೇವರುಗಳ ದರ್ಶನವನ್ನು ಮಾಡ್ಕೊಳ್ಳುವಂಥದ್ದು ಕೂಡ ಬಹಳ ಉತ್ತಮ. ಬಹಳ ವಿಶೇಷವಾದ ಫಲಗಳು. ತಂದೆಗೆ ಸಿಹಿಯನ್ನು ಕೊಟ್ಟು ನೋಡಿ, ಬದುಕೆ ಸಿಹಿ ಆಗಿಬಿಡುತ್ತೆ. ಆ ಥರದ ಉತ್ತಮವಾದ ಸಮಯ ಇದು. ನಂತರದಲ್ಲಿ ನೋಡೋದಾದರೆ ವೃಷಭ ರಾಶಿ ಅಥವಾ ವೃಷಭ ಲಗ್ನದ ವ್ಯಕ್ತಿಗಳಿಗೆ ನಿಮ್ಮ 8 ಹಾಗೂ 11ರ ಅಧಿಪತಿ ನಿಮ್ಮ 2ನೇ ಮನೆಯಾದ ಮಿಥುನದಲ್ಲಿ ಮಾರ್ಗಿ ಆಗ್ತಾ ಇರ್ತಕ್ಕಂಥದ್ದು. ದೃಷ್ಟಿಯಲ್ಲಿದೆ 6, 8, 10ನೇ ಮನೆಗಳ ಮೇಲೆ ಇದೆ. ಕೆಲಸ ಇಲ್ಲ, ಕೆಲಸಕ್ಕೋಸ್ಕರ ಒದ್ದಾಡ್ತಾ ಇದ್ದೀವಿ, ಉತ್ತಮವಾದ ಕೆಲಸ ಬೇಕು ಅಂತಂದರೆ ಖಂಡಿತ ಕೆಲಸ ಸಿಗುವಂಥ ಸಂದರ್ಭ. ಯಾವುದೇ ವ್ಯಾಜ್ಯ ಕೋರ್ಟ್ ಕೇಸ್ಗಳನ್ನು ಹಾಕ್ತಾ ಇದ್ರೆ ಖಂಡಿತ ವಿನ್ ಆಗುವಂಥ ಸಾಧ್ಯತೆಗಳು ಹೆಚ್ಚಿನದಾಗಿ ಇರುತ್ತೆ. ಪಿತ್ರಾರ್ಜಿತ ಆಸ್ತಿಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಖುಷಿಯಾದ ವಿಚಾರ. ಆಸ್ತಿಗಳು ನಿಮ್ಮ ಕೈ ಸೇರುವಂಥದ್ದು ಅಥವಾ ಸೇಲ್ ಆಗಿ ಅದರ ಹಣ ನಿಮ್ಮ ಕಷ್ಟಕ್ಕೆ ಆಗುವಂಥದ್ದು ತೋರಿಸ್ತಾ ಇದೆ. ಕೆಲಸ ಕಾರ್ಯಗಳಲ್ಲಿ ಬಡ್ತಿ, ಪ್ರಮೋಷನ್ಸ್, ಹೆಸರು ಕೀರ್ತಿಗಳನ್ನು ಗಳಿಸಿಕೊಳ್ಳುವಂಥ ಒಂದು ಉತ್ತಮವಾದ ಸಮಯ. ಬಹಳ ಚೆನ್ನಾಗಿದೆ. ಶತ್ರುಗಳು ಸ್ವಲ್ಪ ಜಾಸ್ತಿ ಆಗ್ತಾರೆ. ಮಾತಿನ ಮೇಲೆ ಇಡ್ತಾ ಅನ್ನುವಂಥದ್ದು ಇರಲಿ. ಜೊತೆಗೆ ನೀವಾಯಿತು, ನಿಮ್ಮ ಕೆಲಸ ಆಯಿತು ಅಂತ ಮಾತ್ರ ಈ ಸಮಯದಲ್ಲಿ ಹೋಗುವಂಥದ್ದು ನಿಮಗೆ ಬರ್ತಕ್ಕಂಥ ಯಾವುದೇ ಶುಭ ಫಲಗಳನ್ನು ಕಡಿಮೆ ಮಾಡೋದಿಲ್ಲ, ಹೆಚ್ಚೇ ಮಾಡುತ್ತೆ. ಸೊ ನಿಮಗೆ ಪರಿಹಾರ ಏನು? ಬಹಳ ಚಿಕ್ಕದಾದ ಚುಕ್ಕವಾದ ಪರಿಹಾರ. ಗುರುವಿನ ಆಶೀರ್ವಾದ ಪ್ರತಿ ಗುರುವಾರ. ಸ್ಕೂಲ್ ಟೀಚರ್ಸ್ ಆಗಿದ್ದಿರ್ಬೋದು, ನಿಮಗೆ ಗೊತ್ತಿರ್ತಕ್ಕಂಥ ಮಾರ್ಗದರ್ಶಕರ ಒಂದು ದರ್ಶನವಾಗಿದ್ದಿರ್ಬೋದು, ಯಥಾಶಕ್ತಿ ಹಣ್ಣುಗಳನ್ನು ಕೊಟ್ಟು ಅವರ ಆಶೀರ್ವಾದವನ್ನು ಪಡ್ಕೊಂಡು ಬನ್ನಿ. ಉತ್ತಮವಾದ ಫಲಗಳನ್ನು ಖಂಡಿತ ಪಡ್ಕೊಳ್ತೀರಿ. ಯಾವುದಾದ್ರೂ ಲೋನ್ಗೆಲ್ಲ ಅಪ್ಲೈ ಮಾಡಿದರೆ, ಎಲ್ಲೋ ಹಣ ಬರಬೇಕಾಗಿದ್ರೆ ಇದೊಂದು ಉತ್ತಮವಾದ ಸಮಯ. ಪಬ್ಲಿಕ್ನಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ದುಡಿತಾ ಇದ್ರು ಕೂಡ ನಿಮಗೆ ಹಣಕಾಸು ಯಾವುದೋ ಒಂದು ರೀತಿಯಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಮನಿ ಅಂತ ಹೇಳ್ತೀವಿ, ಅದೆಲ್ಲವೂ ಬಂದು ಸೇರುವಂಥ ಒಂದು ಸಮಯ. ಒಳ್ಳೆಯದಾಗಲಿ. ನೆಕ್ಸ್ಟ್ ಮಿಥುನ ರಾಶಿ, ಮಿಥುನ ಲಗ್ನದ ವ್ಯಕ್ತಿಗಳಿಗೆ ನಿಮ್ಮ 7 ಹಾಗೂ 10ರ ಅಧಿಪತಿ ಲಗ್ನದಲ್ಲೇ ಮಾರ್ಗಿ ಆಗ್ತಾ ಇರ್ತಕ್ಕಂಥದ್ದು. ನಿಮ್ಮ ಲಗ್ನದಲ್ಲೇ ಇದ್ದಾರೆ ಅವರು. ಸೊ ಅವರ ದೃಷ್ಟಿಯಲ್ಲಿದೆ 5, 7, 9ನೇ ಭಾವದ ಮೇಲೆ ಇದೆ. ಸೊ ಈ ಒಂದು 5, 7, 9ನೇ ಮನೆಗಳಿಗೆ ಸಂಬಂಧಪಟ್ಟಾಗೆ ಉತ್ತಮವಾದ ಫಲ. ಸಹಾಯ ಹಸ್ತ, ಸಪೋರ್ಟಿಂಗ್ ಹ್ಯಾಂಡ್ ಅನ್ನುವಂಥದ್ದು ಸಿಗುತ್ತೆ. ತಂದೆಯ ಒಂದು ಆಶೀರ್ವಾದ ನಿಮಗೂ ಕೂಡ ಬೇಕಾಗಿದೆ. ತಂದೆಯಿಂದ ಸಹಾಯವೂ ಕೂಡ ಆಗುವಂಥ ಸಂದರ್ಭ ಅಂತ ಹೇಳ್ತೀವಿ. ವ್ಯಾಪಾರ ವ್ಯವಹಾರಗಳಲ್ಲಿ ಒಂದು ಉತ್ತಮವಾದ ಲಾಭ. ಸಂತಾನಕ್ಕೆ ಯಾರಾದರೂ ಪ್ರಯತ್ನ ಪಡ್ತಾ ಇದ್ದರೆ ಈ ಸಮಯದಲ್ಲಿ ಬಹಳ ವಿಶೇಷವಾದ ಶುಭ ಸುದ್ದಿಯನ್ನು ಕೇಳುವಂಥ ಒಂದು ಅವಕಾಶ ಕೂಡ ಇರುತ್ತೆ ನಿಮಗೆ. ಚೆನ್ನಾಗಿದೆ. ಆಹಾರದಲ್ಲಿ ಸ್ವಲ್ಪ ನಿಯಮಿತವಾಗಿ ಊಟ ಮಾಡುವಂಥದ್ದು ನಿಮ್ಮ ಆರೋಗ್ಯವನ್ನು ವೃದ್ಧಿ ಮಾಡಿಕೊಡುತ್ತೆ. ಸ್ಪೆಷಲಿ ಗುರುಗ್ರಹರು ಅಂತ ಬರುವಾಗಲೇ ಊಟ ಸ್ವಲ್ಪ ಜಾಸ್ತಿ ತಗೊಳ್ತಾರೆ. ಈ ಒಂದು ಮಾರ್ಗಿ ಆಗಿರೋದ್ರಿಂದ, ಲಗ್ನದಲ್ಲೇ ಇರೋದ್ರಿಂದ
ಮಿಥುನ ರಾಶಿಯವರ ಊಟ ಯಾವಾಗಲೂ ಕೂಡ ಸ್ವಲ್ಪ ಅಸ್ತವ್ಯಸ್ತವಾಗಿರುತ್ತೆ. ಇಲ್ಲಿ ಮಾರ್ಗಿ ಬೇರೆ ಆಗೋದ್ರಿಂದ 5ನೇ ಭಾವದ ಮೇಲೆ ದೃಷ್ಟಿ ಕೂಡ ಬಿಡೋದ್ರಿಂದ ಫುಡ್ ಕ್ರೇವಿಂಗ್ಸ್ ಜಾಸ್ತಿ ಆಗುತ್ತೆ. ಸೊ ಸಮ್ಮರ್ ಹೇಳಿ ಕೇಳಿ ಸ್ಟಾರ್ಟ್ ಆಗ್ತಾ ಇದೆ, ವೆಕೇಶನ್ಸ್ ಇರುತ್ತೆ, ಟ್ರಾವೆಲಿಂಗ್ ಜಾಸ್ತಿ ಇರುತ್ತೆ. ನಿಮಗೆ ಮಿಥುನ ರಾಶಿ ಮಿಥುನ ಲಗ್ನದ ವ್ಯಕ್ತಿಗಳಿಗೆ ವಿಶೇಷವಾದ ಆಹಾರಗಳನ್ನು ಟೇಸ್ಟ್ ಮಾಡಬೇಕು ಅಂತ ಹೇಳಿ ಲೆಕ್ಕಾಚಾರ ತಪ್ಪಿದ್ರೆ ಒಬೆಸಿಟಿ ಅನ್ನುವಂಥದ್ದು ಜಾಸ್ತಿ ಆಗಿಬಿಡುತ್ತೆ. ವೆಯ್ಟ್ ಗೈನ್ ಆಗೋದು ಬಹಳ ಸುಲಭ, ಕಡಿಮೆ ಮಾಡ್ಕೊಳ್ಳೋದಕ್ಕೆ ಬಹಳ ಕಷ್ಟಪಡಬೇಕಾಗತ್ತೆ. ಸೊ ಹಾಗಾಗಿ ಊಟದ ವಿಚಾರದಲ್ಲಿ ಸ್ವಲ್ಪ ಗಮನ ಇದ್ದರೆ ಉತ್ತಮವಾದ ಫಲಗಳನ್ನು ಪಡ್ಕೊಳ್ತೀರಿ. ನಂತರದಲ್ಲಿ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದ ವ್ಯಕ್ತಿಗಳಿಗೆ ನಿಮ್ಮ 6 ಹಾಗೂ 9ರ ಅಧಿಪತಿ 12ನೇ ಮನೆಯಲ್ಲಿ ಇರ್ತಕ್ಕಂಥದ್ದು, ಜೊತೆಗೆ ದೃಷ್ಟಿ 4, 6, 8ನೇ ಮನೆಗಳ ಮೇಲೆ ಇರೋದ್ರಿಂದ ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ, ಕೆಲಸ ಕಾರ್ಯಗಳು ಚೆನ್ನಾಗಿರುತ್ತೆ. ಸೊ ರಹಸ್ಯವಾದ ವಿದ್ಯೆಗಳನ್ನು ಕಲಿಯುವಂಥ ಒಂದು ಸಮಯ. ಸೊ ಅಕಲ್ಟ್ ಸೈನ್ಸ್ ಕಡೆಗೆ ನಿಮ್ಮ ಒಲವು ಜಾಸ್ತಿ ಆಗುತ್ತೆ, ಕಲಿಬೇಕು ಅನ್ನುವಂಥ ವಿಚಾರಗಳು ಬರುತ್ತೆ. ಹೇಳಿ ಕೇಳಿ ಕರ್ಕಾಟಕ ಅಂತ ಬರುವಾಗ ಗುರುವಿನ ಉಚ್ಚ ಸ್ಥಾನವೂ ಕೂಡ ಹೌದು. ಆ್ಯಂಡ್ ಆಲ್ಸೋ ಒಂದು ಇಂಟ್ಯೂಷನ್ ಪವರ್ ಅನ್ನುವಂಥದ್ದು ಇದ್ದೇ ಇರುತ್ತೆ, ನಿಮಗೆ ಗಿವಿಂಗ್ ನೇಚರ್ ಅನ್ನುವಂಥದ್ದು ಇದ್ದೇ ಇರುತ್ತೆ. ಸಾಧ್ಯವಾದಷ್ಟು ದಾನ ಧರ್ಮಗಳನ್ನು ಯಥಾಶಕ್ತಿ ಮಾಡ್ತಾ ಬನ್ನಿ, ಉತ್ತಮವಾದ ಒಂದು ಚೇಂಜಸ್ ಅನ್ನುವಂಥದ್ದು ಆಗುತ್ತೆ. ಖರ್ಚುಗಳು ಸ್ವಲ್ಪ ಜಾಸ್ತಿ, ಆ ಖರ್ಚುಗಳೆಲ್ಲವೂ ಕೂಡ ಉತ್ತಮ ವಿಚಾರಗಳಿಗೆ ವಿನಿಯೋಗವಾಗುವಂತೆ ನೋಡ್ಕೊಳ್ಳಿ. ಬಹಳ ಉತ್ತಮ. ಮನೆ ಕಟ್ಟುವಂಥದ್ದು, ಹೊಸ ಪ್ರಾಪರ್ಟಿಗಳನ್ನು ಖರೀದಿ ಮಾಡುವಂಥದ್ದು, ಅಥವಾ ಹಳೆ ಪಿತ್ರಾರ್ಜಿತ ಆಸ್ತಿಗಳು ಯಾವುದಾದ್ರೂ ಬರಬೇಕು ಅಂತಿದ್ರು ಕೂಡ ಈ ಸಮಯದಲ್ಲಿ ಅವರಾಗೆ ನಿಮಗೆ ಒಂದು ಒಳ್ಳೆಯ ವಿಚಾರಗಳನ್ನು ಹೇಳ್ತಾರೆ, ಹಿರಿಯರು ಅಂತ ಹೇಳುವಂಥದ್ದಾಗುತ್ತೆ. ಜೊತೆಗೆ ಆರೋಗ್ಯದ ವಿಚಾರದಲ್ಲಿ ಗಮನ ವಹಿಸಲೇಬೇಕು. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದವರು ಮಹಾಮೃತ್ಯುಂಜಯ ಮಂತ್ರವನ್ನು ಪ್ರತಿನಿತ್ಯದಲ್ಲಿ ಜಪನೆ ಮಾಡ್ತಕ್ಕಂಥದ್ದು, ಪ್ರದೋಷ ಕಾಲದ ಅಭಿಷೇಕ, ಶಿವನ ಅಭಿಷೇಕವನ್ನು ಕಣ್ಣಾರೆ ನೋಡ್ತಕ್ಕಂಥದ್ದು, ಶಿವನನ್ನು ಜಪನೆ ಮಾಡ್ತಕ್ಕಂಥದ್ದು ಉತ್ತಮವಾದ ಫಲಗಳನ್ನು ಕೊಡುತ್ತೆ. ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಬಹಳ ಚೆನ್ನಾಗಿದೆ. ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಬಹುದು, ಆದರೂ ಕೂಡ ಗುಡ್ ರಿಸಲ್ಟ್ಸೇ ಬರುತ್ತೆ. ಈಗ 10th ಸ್ಟ್ಯಾಂಡರ್ಡಲ್ಲಿ ಯಾರು ಇರ್ತೀರಿ, PU ಅಲ್ಲಿ ಯಾರು ಇರ್ತೀರಿ ಮಕ್ಕಳು, ಸ್ವಲ್ಪ ಕೇರ್ಫುಲ್ಲಾಗಿ ಕ್ವಶನ್ಸನ್ನು ನೋಡಿ ಆನ್ಸರ್ ಮಾಡ್ತಕ್ಕಂಥದ್ದು ಉತ್ತಮ. ಇಲ್ಲಾಂದರೆ ಸ್ವಲ್ಪ ಮಿಸ್ಲೀಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಸಿಂಹರಾಶಿ ಸಿಂಹಲಗ್ನದ ವ್ಯಕ್ತಿಗಳಿಗೆ ನಿಮ್ಮ 5 ಹಾಗೂ 8ರ ಅಧಿಪತಿ 11ರಲ್ಲಿ ಸ್ಥಿತ ಇರತಕ್ಕಂಥದ್ದು, ದೃಷ್ಟಿ 3, 5, 7ನೇ ಮನೆಯ ಮೇಲೆ ಇರೋದ್ರಿಂದ ನಿಮಗೆ ಬರ್ತಕ್ಕಂಥ ಲಾಭಗಳಲ್ಲಿ ಸ್ವಲ್ಪ ಗೊಂದಲವೇ ಇದೆ. ಗುರು ಮಿಥುನ ರಾಶಿಗೆ ಬಂದಿರತಕ್ಕಂಥದ್ದು, ಆದರೆ ಇಲ್ಲಿ ಮಾರ್ಗಿ ಆಗ್ತಾ ಇರುವಂಥದ್ದು. ಹಾಗೆ ನಿಮ್ಮ 3, 5, 7ನೇ ಮನೆಯ ಮೇಲೆ ದೃಷ್ಟಿ ಇರತಕ್ಕಂಥದ್ದು ಬಿಸ್ನೆಸ್ನಲ್ಲಿ ನಿಮಗೆ ಸ್ವಲ್ಪವೇ ಆದರೂ ಕೂಡ ಹಣ ಅನ್ನುವಂಥದ್ದು ರಿಲೀಸ್ ಆಗುತ್ತೆ, ಸ್ಟಕ್ ಅಮೌಂಟ್ ಅನ್ನುವಂಥದ್ದು ರಿಲೀಸ್ ಆಗುವಂಥದ್ದಾಗುತ್ತೆ. ಹೆಲ್ತ್ ಅನ್ನುವಂಥದ್ದು ಸುಧಾರಿಸುತ್ತೆ. ನಿಮ್ಮ ಪಾರ್ಟ್ನರ್ಶಿಪ್ನ ಜೊತೆಯಲ್ಲಿ, ನಿಮ್ಮ ಹೆಂಡತಿ ಜೊತೆಯಲ್ಲಿ ಅಥವಾ ವ್ಯಾಪಾರ ವ್ಯವಹಾರಗಳಲ್ಲಿನ ಪಾರ್ಟ್ನರ್ಶಿಪ್ನಲ್ಲಿ ಒಂದು ನೆಮ್ಮದಿಯಾದ ವಾತಾವರಣ ಇರುತ್ತೆ. ಬಟ್ ಜಗಳಗಳು ಆಗುವಂಥ ಸಾಧ್ಯತೆಯೂ ಕೂಡ ಇದೆ, ಸ್ವಲ್ಪ ನೋಡ್ಕೊಳ್ಳಿ. ದೊಡ್ಡ ಮಟ್ಟದಲ್ಲಿ ಆಗೋದಿಲ್ಲ, ಸಣ್ಣ ಪುಟ್ಟ ಮಾನಸಿಕ ಕಿರಿಕಿರಿಗಳು ಅನ್ನುವಂಥದ್ದು ಕಾಣಿಸ್ತಾ ಇದೆ. ಸೊ ಹಾಗಾಗಿ ಎಚ್ಚರಿಕೆಯಿಂದ ಯಾವುದೇ ವಿಚಾರಗಳನ್ನು ಕಾರ್ಯನಿರ್ವಹಿಸುವಂಥದ್ದು ಉತ್ತಮ. ಸಂತಾನಕ್ಕಾಗಿ ಮಕ್ಕಳ ವಿಚಾರದಲ್ಲಿ IVFಗೆಲ್ಲ ಹೋಗಿದ್ರೆ ಅಥವಾ ನಾರ್ಮಲ್ ಆಗಿ ನ್ಯಾಚುರಲ್ ಆಗಿ ಸಂತಾನವನ್ನು ಪಡ್ಕೊಳ್ಬೇಕು ಅನ್ನೋ ಆಸೆ ಇದ್ದರೆ ಖಂಡಿತ ಇದೊಂದು ಉತ್ತಮವಾದ ಸಮಯ. ಸೊ ಇಲ್ಲಿ ದುರ್ಗಾದೇವತೆಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ನಿಮ್ಮ ಸಮಸ್ಯೆಗಳನ್ನು ಕಡಿಮೆ ಮಾಡಿಕೊಡುತ್ತೆ. ಯಾವುದೇ ಶಕ್ತಿ ದೇವತೆಗಳ ದರ್ಶನವನ್ನು ಮಾಡ್ಕೊಳ್ಳಿ. ಭಾನುವಾರದ ದಿನಗಳಲ್ಲಿ ಮಾಡ್ಕೊಳ್ಳುವಂಥದ್ದು ಸಮಸ್ಯೆಯ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ. ಹೆಣ್ಣು ಮಕ್ಕಳಿಗೆ ಅರಿಶಿನ ಕುಂಕುಮ ಕೊಡ್ತಕ್ಕಂಥದ್ದು, ಸಿಹಿಯನ್ನು ಕೊಡ್ತಕ್ಕಂಥದ್ದು ಬಹಳ ಉತ್ತಮ. ಹಿಡಿಕಿಡಿ ಯುಗಾದಿ ಹಬ್ಬ ಬೇರೆ ಬರ್ತಾ ಇದೆ. ಸೊ ದಟ್ ಹಾಗಾಗಿ ನೆಕ್ಸ್ಟ್ ಕನ್ಯಾ ರಾಶಿ ಕನ್ಯಾ ಲಗ್ನದ ವ್ಯಕ್ತಿಗಳಿಗೆ ನಿಮ್ಮ 4 ಹಾಗೂ 7ರ ಅಧಿಪತಿ 10ನೇ ಮನೆಯಲ್ಲಿ ಸ್ಥಿತ ಇರತಕ್ಕಂಥದ್ದು, ನಿಮ್ಮ 2ನೇ ಮನೆಯ ಮೇಲೆ ದೃಷ್ಟಿ ಹಾಕ್ತಾ ಇರೋದ್ರಿಂದ ಕುಟುಂಬದಲ್ಲಿ ನೆಮ್ಮದಿ, ಬಹಳ ವಿಶೇಷವಾದ ಫಲ. ಜೊತೆಗೆ ವಿದ್ಯಾಭ್ಯಾಸದ ಅಭಿವೃದ್ಧಿ ಅಂತ ಹೇಳ್ತೀವಿ ನಾವು. ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಉತ್ತಮವಾದ ರಿಸಲ್ಟ್ ಫಲಗಳನ್ನು ಪಡ್ಕೊಳ್ಳುವಂಥ ಒಂದು ಅವಕಾಶ ಇದೆ. ಕೆಲಸ ಕಾರ್ಯಗಳಲ್ಲಿಯೂ ಕೂಡ ಉತ್ತಮವಾದ ಸ್ಥಿತಿಗತಿಗಳು ನಿರ್ಮಾಣವಾಗುತ್ತೆ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಉತ್ತಮವಾದ ಫಲ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ, ಹೆಚ್ಚಿನ ಕಣ್ಣು ದೃಷ್ಟಿ ಆಗುವಂಥ ವಿಚಾರ. ಸೊ ಆಲ್ವೇಸ್ ಅದು ಇದ್ದೇ ಇರುತ್ತೆ, ನಿಮಗೆ ಸ್ವಲ್ಪ ದೃಷ್ಟಿ ತಗೊಳ್ಳುವಂಥದ್ದು. ಸೊ ಅವೆಲ್ಲ ಇರಲಿ. ಅವೆಲ್ಲ ಮಾಡುವಾಗ ಒಂದಷ್ಟು ಸಮಸ್ಯೆಗಳನ್ನು ನೀವು ಅಲ್ಲಿಂದಲೇ ತೆಗೆದು ಹಾಕಬಹುದು. ಹೊಸ ಮನೆ ಕಟ್ಟುವಂಥ ಯೋಗ ಅಥವಾ ಆಲೋಚನೆಗಳು ಬರುತ್ತೆ. ಇನ್ ಕೇಸ್ ಕನ್ಸ್ಟ್ರಕ್ಷನ್ ನಡೀತಾ ಇದ್ದ ಸಮಸ್ಯೆಗಳಾಗಿದ್ರೆ ಇಲ್ಲಿ ಅದಕ್ಕೆ ಒಂದು ಒಳ್ಳೆ ಪುಷ್ ಅನ್ನುವಂಥದ್ದು ಸಿಗುತ್ತೆ. ತೋಟ ಅಥವಾ ಜಮೀನು ಮಾಡಬೇಕು ಅಂತಂದರೆ ಇಲ್ಲಿ ಒಂದು ಉತ್ತಮವಾದ ಅವಕಾಶ. ಪ್ರಯತ್ನ ಪಡಿ, ಒಳ್ಳೆಯದಾದರೆ ಪ್ರಾಪರ್ಟಿ ಮಾಡುವಂಥ ಒಂದು ಸಮಯ ಇದು. ನೆಕ್ಸ್ಟ್ ತುಲಾರಾಶಿ ತುಲಾ ಲಗ್ನದ ವ್ಯಕ್ತಿಗಳಿಗೆ ನಿಮ್ಮ 3 ಹಾಗೂ 6ರ ಅಧಿಪತಿ 9ರಲ್ಲಿ ಸ್ಥಿತ ಇರತಕ್ಕಂಥದ್ದು. ಸೊ ನಾವು ದೃಷ್ಟಿ ಅಂತ ನೋಡುವಾಗ ಲಗ್ನದ ಮೇಲೆ ದೃಷ್ಟಿ ಅಂತ ಹೇಳ್ತೀವಿ ನಾವು. ವಿಶೇಷವಾದ ಒಂದು ವಿಚಾರ, ಯಾವುದೇ ಕೆಲಸ ಕಾರ್ಯಗಳಿಗೆ ಫೋಕಸ್ ಅನ್ನುವಂಥದ್ದು ಇಷ್ಟು ದಿನ ಇಲ್ಲ ಅಂದರೂ ಕೂಡ ಇನ್ನು ಮುಂದೆ ಉತ್ತಮವಾದ ಫೋಕಸ್ ಅನ್ನುವಂಥದ್ದು ಬರುತ್ತೆ. ಪರಾಕ್ರಮದ ಮನೆಯು ಕೂಡ ಆಕ್ಟಿವೇಟ್ ಆಗ್ತಾ ಇರೋದ್ರಿಂದ ಹಾರ್ಡ್ ವರ್ಕನ್ನು ತೋರಿಸ್ಕೊಡುತ್ತೆ. ಜೊತೆಗೆ ಒಂದು ಹ್ಯಾಪಿ ಟೈಮ್. ಕಷ್ಟಪಟ್ಟು
ಇಷ್ಟದ ಕೆಲಸಗಳನ್ನು ಗಮನವಿಟ್ಟು ಮಾಡಿದಾಗ ಏನಾಗುತ್ತೆ, ಅದರಿಂದ ಲಾಭವೇ ಬರುತ್ತೆ. ಲಾಭದಿಂದ ಒಂದು ನೆಮ್ಮದಿಯಾದ ವಾತಾವರಣ, ಒಂದು ಟ್ರಾವೆಲಿಂಗ್, ಒಂದು ಒಳ್ಳೆ ಊಟ, ಎಂಜಾಯ್ ಮಾಡುವಂಥದ್ದು, ಒಂದು ಹ್ಯಾಪಿ ಟೈಮ್ ಅಂತ ಹೇಳ್ತೀವಿ. ಬಹಳ ಚೆನ್ನಾಗಿರ್ತಕ್ಕಂಥ ಒಂದು ಸಮಯ. ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಬೇಕಾದ್ರೆ ಸ್ವಲ್ಪ ನೋಡಿ ಮಾಡುವಂಥದ್ದು ಉತ್ತಮ. ಲಾಂಗ್ ಟರ್ಮ್ನಲ್ಲಿ ಇನ್ವೆಸ್ಟ್ಮೆಂಟ್ಗಳು ಆದರೆ ಸ್ವಲ್ಪ ಕಿರಿಕಿರಿಯನ್ನು ಅನುಭವಿಸುವಂಥ ಸಾಧ್ಯತೆ ಅಂತ ಹೇಳ್ತೀನಿ. 5ನೇ ಭಾವ ಆಕ್ಟಿವೇಟ್ ಆಗಿರೋದ್ರಿಂದ ಮಕ್ಕಳ ವಿಚಾರಕ್ಕೆ ಬಹಳ ಉತ್ತಮ. ಸೊ ಸಂತಾನಕ್ಕೆ ಯಾರಿಗೆಲ್ಲ ಆಸೆ ಇದೆ ಮಕ್ಕಳಾಗಲಿಲ್ಲ ಇನ್ನು ಅನ್ನುವಂಥದ್ದು, ಇಲ್ಲಿ ಒಂದು ಒಳ್ಳೆಯ ವಿಚಾರವನ್ನು ಕೇಳುವಂಥ ಸಾಧ್ಯತೆ ಇದೆ. ಲಗ್ನದ ಮೇಲೆ ಗುರುವಿನ ದೃಷ್ಟಿ ಇರೋದ್ರಿಂದ ನಿಮ್ಮ ಇಷ್ಟಾರ್ಥಗಳು, ನಿಮ್ಮ ಶ್ರಮಕ್ಕೆ ತಕ್ಕನಾದ ಒಂದು ಫಲ ಇಲ್ಲಿ ಸಿಗುತ್ತೆ ಎಲ್ಲ ವಿಚಾರಗಳಲ್ಲೂ ಅಂತ ಹೇಳ್ಬೋದು. ನಂತರದಲ್ಲಿ ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದ ವ್ಯಕ್ತಿಗಳಿಗೆ ನಿಮ್ಮ 2 ಹಾಗೂ 5ರ ಅಧಿಪತಿ 8ರಲ್ಲಿ ಸ್ಥಿತ ಇರ್ತಕ್ಕಂಥದ್ದು. ಸೊ ಸ್ವಲ್ಪ ಖರ್ಚುಗಳು ಜಾಸ್ತಿ ಅನ್ನುವಂಥದ್ದು. ಆ ಖರ್ಚುಗಳು ಒಳ್ಳೆಯ ವಿಚಾರಕ್ಕೆ ಆಗುತ್ತೆ. ಖರ್ಚು ಯಾವಾಗ ಆಗೋದು? ದುಡಿಮೆ ಇದ್ದಾಗ. ಸೊ ಖರ್ಚು ಆಗ್ತಾ ಇದೆ ಇರುವಾಗ ಸ್ವಲ್ಪ ಪ್ಲಾನ್ಡ್ ಆಗಿ ಒಳ್ಳೆ ವಿಚಾರಗಳಿಗೆ, ಒಳ್ಳೆ ಕಮಿಟ್ಮೆಂಟ್ಗಳಿಗೆ ಅದನ್ನು ಬಳಸಿದಾಗ ಉತ್ತಮವಾಗಿರುತ್ತೆ. ಎಜುಕೇಷನನ್ನು ಪಡ್ಕೊಳ್ಳುವಂಥ ಒಂದು ವಿಚಾರ, ಹೊಸ ವಿಚಾರಗಳನ್ನು ಕಲಿಯುವಂಥ ಒಂದು ವಿಚಾರ ಅಂತ ಹೇಳ್ತೀವಿ. ಭೂಮಿಗೆ ಸಂಬಂಧಪಟ್ಟಾಗ ಯಾರಾದರೂ ರಿಯಲ್ ಎಸ್ಟೇಟ್ ಈ ಥರ ವಿಚಾರಗಳಲ್ಲಿ ಕೆಲಸಗಳು ಮಾಡ್ತಾ ಇದ್ದರೆ ಖಂಡಿತ ಲಾಭವನ್ನು ಕಾಣುವಂಥ ಒಂದು ವಿಚಾರ. ಕುಟುಂಬದಲ್ಲಿ ನೆಮ್ಮದಿ ಅಂತ ಹೇಳ್ತೀವಿ. ವಾಹನ ಖರೀದಿ ಮಾಡುವಂಥ ಅವಕಾಶಗಳು, ಒಡವೆ ಪ್ಲೆಡ್ಜ್ ಮಾಡಿದರೆ ಇದನ್ನು ಬಿಡಿಸ್ಕೊಂಡು ಬರುವಂಥ ಒಂದು ಅವಕಾಶಗಳು ಬಹಳ ಚೆನ್ನಾಗಿರ್ತಕ್ಕಂಥದ್ದು. ಟ್ರಾವೆಲ್ ಮಾಡುವಂಥ ಅವಕಾಶಗಳು ಇದೆ. ಧರ್ಮಕ್ಷೇತ್ರಗಳಿಗೆ, ಧಾರ್ಮಿಕ ಕ್ಷೇತ್ರಗಳಿಗೆ ಖಂಡಿತ ಈ ಸಮಯದಲ್ಲಿ ಮಾಡಿ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಅನ್ನುವಂಥದ್ದು ಆಗುತ್ತೆ. ನೀರಿರ್ತಕ್ಕಂಥ ಒಂದು ಜಾಗಗಳಿಗೆ, ಪ್ಲೇಸ್ಗಳಿಗೆ ವಿಸಿಟ್ ಮಾಡುವಂಥದ್ದು ಹೆಚ್ಚಿನ ಲಾಭವನ್ನು ತಂದು ಕೊಡುತ್ತೆ ನಿಮಗೆ. ಮಹಾ ಮೃತ್ಯುಂಜಯ ಮಂತ್ರವನ್ನು ನೀವು ಕೂಡ ಜಪನೆ ಮಾಡ್ತಕ್ಕಂಥದ್ದು, ಶಿವನಿಗೆ ಎಳನೀರಿನ ಅಭಿಷೇಕ ಮಾಡ್ತಕ್ಕಂಥದ್ದು ನಿಮ್ಮ ಬರ್ತಕ್ಕಂಥ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತೆ. ಹಾಗೆ ಇಲ್ಲಿಂದ ಆಚೆಗೆ ಬದುಕಿನಲ್ಲಿ ಹೊಸ ಬದಲಾವಣೆ ಎನ್ನುವಂಥದ್ದು ಕೂಡ ಸ್ಟಾರ್ಟ್ ಆಗುತ್ತೆ. ವೆಹಿಕಲ್ ಪರ್ಚೇಸ್ ಮಾಡಬೇಕು ಅಂದರೆ ಖಂಡಿತ ಮಾಡಿ. ಒಂದು ಒಳ್ಳೆಯ ನಂಬರ್ ಹಾಗೆ ಒಂದು ಒಳ್ಳೆಯ ದಿನಾಂಕದಲ್ಲಿ ನೀವು ರಿಜಿಸ್ಟರನ್ನು ಮಾಡಿಸ್ಕೊಳ್ಳುವಂಥದ್ದು ಹೆಚ್ಚಿನ ಲಾಭವನ್ನು ತಂದುಕೊಡುತ್ತೆ. ಎಜುಕೇಷನ್ಗೆ ಭಾಳ ಚೆನ್ನಾಗಿದೆ ವಿದ್ಯಾರ್ಥಿಗಳಿಗೆ. ನಂತರದಲ್ಲಿ ಧನುರ್ ರಾಶಿ, ಧನುರ್ ಲಗ್ನದ ವ್ಯಕ್ತಿಗಳಿಗೆ ನಿಮ್ಮ 1 ಹಾಗೂ 4ರ ಅಧಿಪತಿ 7ರಲ್ಲಿ ಸ್ಥಿತ ಇರತಕ್ಕಂಥದ್ದು. ಲಾಭ ಅನ್ನುವಂಥದ್ದು ಬಹಳ ವಿಶೇಷವಾಗಿ ಬರುತ್ತೆ. ಹೇಗೆ ಬರುತ್ತೆ, ಯಾರಿಂದ ಬರುತ್ತೆ, ಯಾವಾಗ ಬರುತ್ತೆ ಅದೆಲ್ಲ ಬಿಟ್ಬಿಡಿ. ಸೊ ದಟ್ ಆ ಒಂದು ಲಾಭಕ್ಕೆ ಇದ್ದಂಥ ಒಂದು ಕ್ಲೋಸ್ಡ್ ಗೇಟ್ ಅಂತ ಏನು ಹೇಳ್ತೀವಿ, ಅದು ಓಪನ್ ಆಗಿದೆ, ಆ ಕಿಲಿಕೆ ಓಪನ್ ಆಗಿದೆ. ಸೊ ದಟ್ ಸರಾಗವಾಗಿ ನಿಮ್ಮ ಎಲ್ಲ ರೀತಿಯಾದ ಲಾಭಗಳು ಬರುವಂಥ ವಿಚಾರ. ಹಾರ್ಡ್ ವರ್ಕ್ ಮಾಡಿದಷ್ಟು ಹೆಚ್ಚಿನ ಫಲವನ್ನು ಪಡ್ಕೊಳ್ತೀರಿ ಈ ಒಂದು ಸಮಯದಲ್ಲಿ. ಇದರ ಜೊತೆಗೆ ಕಮ್ಯುನಿಕೇಷನ್ ಕಡೆಗೆ ಸ್ವಲ್ಪ ಗಮನ ಕೊಡಿ. ಮಾತಿನ ಮೇಲೆ ಎಷ್ಟು ರೀತಿಯಾದ ಒಂದು ಒಳ್ಳೆಯ ಭಾವನೆಯನ್ನು ಬೆರೆಸಿ ಮಾತಾಡ್ತೀರಿ. ನಿಮ್ಮ ಕೆಲಸ ಕಾರ್ಯಗಳು ಬಹಳ ಸುಲಭವಾಗಿ ಆಗುತ್ತೆ. ಹೆಚ್ಚಿನ ಲಾಭವನ್ನು ಮಾಡ್ತೀರಿ. ಸಮ್ಟೈಮ್ಸ್ ಆಡುವಂಥ ಕೆಲವು ಮಾತುಗಳಿಂದ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು, ಅಥವಾ ಮಾತಾಡದೇ ಇದ್ರೂ ಕೂಡ ಸಮ್ಟೈಮ್ಸ್ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು. ಬಟ್ ಕಮ್ಯುನಿಕೇಷನ್ಗೆ ಹೆಚ್ಚಿನದಾಗಿ ಒತ್ತು ಕೊಡಿ. ಯೋಗಾಭ್ಯಾಸ ಎಲ್ಲ ಮಾಡ್ತಾ ಇದ್ರೆ ಅಥವಾ 7 ಚಕ್ರಗಳ ಮೇಲೆ ವರ್ಕ್ ಮಾಡ್ತಾ ಇದ್ರೆ, ವಿಶುದ್ಧಿ ಚಕ್ರದ ಮೇಲೆ ಸ್ವಲ್ಪ ಫೋಕಸ್ ಮಾಡಿ. ಇಲ್ಲಿ ಅದ್ಭುತವಾದ ಫಲಗಳು ಬಂದ್ಬಿಡುತ್ತೆ ಬದುಕಿನಲ್ಲಿ. ಸೊ ಕಮ್ಯುನಿಕೇಷನ್ನಿಂದ ಲಾಭ ಅಂತ ಹೇಳಿ ತೋರಿಸ್ತಾ ಇದೆ. ಒಳ್ಳೆ ರೀತಿಯಾದ ಮಾತು ಸಂಬಂಧಗಳನ್ನು ಸುಧಾರಿಸ್ಬೋದು. ಒಳ್ಳೆ ರೀತಿಯಾದ ಮಾತು ವ್ಯವಹಾರಗಳನ್ನು ತಂದು ಕೊಡ್ಬೋದು. ಒಳ್ಳೆ ರೀತಿಯಾದ ಮಾತು ಇನ್ನೊಬ್ಬರಿಗೆ ಮಾರ್ಗದರ್ಶನವಾಗಿ ಅವರ ಆಶೀರ್ವಾದವನ್ನು ಕೂಡ ತಂದು ಕೊಡ್ಬೋದು. ಗುರುವಿನ ಆಶೀರ್ವಾದ ಪಡೀತಕ್ಕಂಥದ್ದು ಬಹಳ ಉತ್ತಮವಾದ ಫಲಗಳನ್ನು ಕೊಡುತ್ತೆ. ಪ್ರತಿ ಗುರುವಾರ ಸಾಧ್ಯವಾದಷ್ಟು ನಿಮಗೆ ಪಾಠ, ಮಾರ್ಗದರ್ಶನ ಅಥವಾ ಯಾರೋ ನಿಮ್ಗೆ ಒಳ್ಳೆ ಮಾತುಗಳನ್ನು ಹೇಳಿರ್ತಾರೆ ಅವರೆಲ್ಲರೂ ಬದುಕಿನಲ್ಲಿ ಗುರುಗಳೇ. ಅವರನ್ನು ಭೇಟಿಯಾಗಿ ಅವ್ರಿಗೊಂದು ಸಿಹಿಯನ್ನು ಕೊಡುವಂಥದ್ದು, ಅವ್ರ ಕಡೆಯಿಂದ ಒಂದು ಒಳ್ಳೆ ಬ್ಲೆಸ್ಸಿಂಗ್ಸನ್ನು ತಗೊಳ್ಳುವಂಥದ್ದು ಧನುರ್ ರಾಶಿ, ಧನುರ್ ಲಗ್ನದ ವ್ಯಕ್ತಿಗಳಿಗೆ ಟ್ರೆಮೆಂಡ್ರಸ್ ಚೇಂಜಸನ್ನು ತಂದು ಕೊಡುತ್ತೆ. ಅರಳಿ ಮರದ ಪ್ರದಕ್ಷಿಣೆ ಪ್ರತಿ ಗುರುವಾರಗಳಂದು ಮಾಡಿ ಬಹಳನೇ ಉತ್ತಮವಾದ ಫಲಗಳನ್ನು ಪಡ್ಕೊಳ್ತೀರಿ. ನಂತರದಲ್ಲಿ ಮಕರ ರಾಶಿ, ಮಕರ ಲಗ್ನದ ವ್ಯಕ್ತಿಗಳಿಗೆ ನಿಮ್ಮ 12 ಹಾಗೂ 3ರ ಅಧಿಪತಿ 6ನೇ ಮನೆಯಲ್ಲಿ ಸ್ಥಿತ ಇರತಕ್ಕಂಥದ್ದು. ನಿಮ್ಮ 10, 2 ಹಾಗೂ 12ನೇ ಮನೆಯ ಮೇಲೆ ದೃಷ್ಟಿ. ಹೆಸರು ಕೀರ್ತಿಗಳನ್ನು ಸಂಪಾದನೆ ಮಾಡ್ತಕ್ಕಂಥ ಒಂದು ಸುಸಂದರ್ಭ. ಖರ್ಚು ಚೆನ್ನಾಗಿ ಆಗುತ್ತೆ. ಆ ಖರ್ಚು ದೊಡ್ಡ ಮನೆ ಕಟ್ಟಿದ್ರು ಅಂತನೋ, ದೊಡ್ಡದಾಗಿ ಏನೋ ಪರ್ಚೇಸ್ ಮಾಡಿದ್ರು ಅಂತನೋ, ದೊಡ್ಡ ವೆಹಿಕಲ್ ತಗೊಂಡ್ರು ಅಂತನೋ ಹೆಸರು ಕೀರ್ತಿಗಳನ್ನು ತಂದು ಕೊಡುತ್ತೆ. ಕುಟುಂಬದಲ್ಲಿ ಒಂದು ಖುಷಿಯಾದ ವಾತಾವರಣ, ನೆಮ್ಮದಿಯ ವಾತಾವರಣ. ಯಾರಾದರೂ ಈ ಒಂದು ಸಂಗೀತಕ್ಕೆ ಸಂಬಂಧಪಟ್ಟ ಹಾಗೆ, ಹಾಡುಗಾರಿಕೆಗೆ ಸಂಬಂಧಪಟ್ಟ ಹಾಗೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಸೊ ಸಾಧನೆಗಳನ್ನು ಮಾಡ್ತಕ್ಕಂಥ ವಿಚಾರ, ನಿಮ್ಮ ವಾಯ್ಸ್ನಲ್ಲಿ ಒಂದು ಯುನೀಕ್ನೆಸ್ ಅನ್ನುವಂಥದ್ದು ಈ ಒಂದು ಸಮಯದಲ್ಲಿ ಇಂಪ್ಲಿಮೆಂಟ್ ಆಗುತ್ತೆ. ಸೊ ದಟ್ ಹೊಸ ಹೊಸ ಟೆಕ್ನಿಕ್ಗಳನ್ನು ಕಲ್ತ್ಕೊಳ್ತೀರಿ. ವಾಯ್ಸ್ನ ಮೂಲಕ ಮನೋರಂಜನೆಯನ್ನು ಕೊಡ್ತೀರಿ. ಹೆಸರು ಕೀರ್ತಿಗಳನ್ನು ಸಂಪಾದನೆ ಮಾಡ್ತೀರಿ. ಕುಟುಂಬದಲ್ಲಿ ಬಹಳ ಉತ್ತಮವಾದ ಒಂದು ವಾತಾವರಣ ಅನ್ನುವಂಥದ್ದು ಆಗುತ್ತೆ. ಖರ್ಚು ಸ್ವಲ್ಪ ಜಾಸ್ತಿ, ಅದನ್ನು ಒಳ್ಳೆಯದಕ್ಕೆ ಬಳಸಿದಾಗ ಅದರಿಂದ ಖುಷಿಯೇ ಆಗುತ್ತೆ. ನಂತರದಲ್ಲಿ ಕುಂಭರಾಶಿ, ಕುಂಭ ಲಗ್ನದ ವ್ಯಕ್ತಿಗಳಿಗೆ ನಿಮ್ಮ 11 ಹಾಗೂ 2ರ ಅಧಿಪತಿ 5ನೇ ಮನೆಯಲ್ಲಿ ಸ್ಥಿತ ಇರತಕ್ಕಂಥದ್ದು. ದೃಷ್ಟಿ 1, 11, 9. ಸೊ ಇಂಥದ್ದೇ ಸಿಚುವೇಶನ್ಸ್ಗಳು ಇದ್ರು, ಎಂಥ ಟಫ್ ಸಿಚುವೇಶನ್ಸ್ಗಳು ಇದ್ರು,
ಒಂದು ಸಹಾಯ ಹಸ್ತ ಅನ್ನುವಂಥದ್ದು ಸಿಗುತ್ತೆ, ಒಂದು ಒಳ್ಳೆಯ ಗೈಡೆನ್ಸ್ ಮಾರ್ಗದರ್ಶನ ಅನ್ನುವಂಥದ್ದು ಸಿಗುತ್ತೆ. ಟ್ರಾವೆಲ್ ಮಾಡುವಂಥ ಒಂದು ಯೋಗ ಧಾರ್ಮಿಕ ಕ್ಷೇತ್ರಗಳಿಗೆ, ಜೊತೆಗೆ ಹಾರ್ಡ್ ವರ್ಕನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಹಾರ್ಡ್ ವರ್ಕ್ ಮಾಡಿದಷ್ಟು ನಿಮಗೆ ಲಾಭ ಹೆಚ್ಚು ಅಂತೇಳಿ ತೋರಿಸ್ತಾ ಇದೆ. ಹೈಯರ್ ಎಜುಕೇಷನ್ ಮಾಡಬೇಕು ಅಂದರೆ ಖಂಡಿತ ಮಾಡಿ, ವಿದೇಶ ಪ್ರವಾಸ ಮಾಡಬೇಕು ಅಂದರೆ ಖಂಡಿತ ಮಾಡಿ, ಒಂದು ಒಳ್ಳೆಯ ಸಮಯ ಇದೆ ನಿಮಗೆ. ತಂದೆಯಿಂದ ಆಶೀರ್ವಾದ, ತಂದೆಯಿಂದ ನೆರವು ಅಂತ ಹೇಳಿ ತೋರಿಸ್ತಾ ಇದೆ. ತಂದೆಗೆ ಸಾಧ್ಯವಾದಷ್ಟು ಒಳ್ಳೆಯ ಒಂದು ಗಿಫ್ಟ್ಗಳನ್ನು ಕೊಡುವಂಥದ್ದು, ಅವ್ರ ಜೊತೆ ಕೂತು ಮಾತಾಡುವಂಥದ್ದು, ಟೈಮ್ ಸ್ಪೆಂಡ್ ಮಾಡುವಂಥದ್ದು ಕೂಡ ನಿಮ್ಮ ಹೆಚ್ಚಿನ ಲಾಭ ಲಕ್ಕನ್ನು ಆಕ್ಟಿವೇಟ್ ಮಾಡಿ ಕೊಡುತ್ತೆ. ನಂತರದಲ್ಲಿ ಕಡೆಯದಾಗಿ ಮೀನರಾಶಿ, ಮೀನ ಲಗ್ನದ ವ್ಯಕ್ತಿಗಳಿಗೆ ಬಹಳ ವಿಶೇಷವಾಗಿ ನಿಮ್ಮ 8, 10, 12ನೇ ಮನೆಯ ಮೇಲೆ ಗುರುವಿನ ದೃಷ್ಟಿ ಬೀಳ್ತಾ ಇರೋದ್ರಿಂದ ಪಿತ್ರಾರ್ಜಿತ ಆಸ್ತಿಗಳಿಗೆ ಸಂಬಂಧಪಟ್ಟ ಹಾಗೆ ಕೋರ್ಟು ಕೇಸು ವ್ಯಾಜ್ಯಗಳಲ್ಲಿ ಇದ್ದರೆ ಏನೋ ಒಂದು ಒಳ್ಳೆಯ ವಿಚಾರಗಳು ನಡೆಯುವಂಥದ್ದಾಗುತ್ತೆ. ನನ್ನ ಒಂದು ಸಜೆಷನ್ ರಾಜಿ ಸಂಧಾನದ ಮೂಲಕ ಬಗೆಹರಿಸಿಕೊಳ್ಳುವಂಥದ್ದು ಉತ್ತಮ. ಹೆಸರು ಕೀರ್ತಿಗಳನ್ನು ಸಂಪಾದನೆ ಮಾಡ್ತಕ್ಕಂಥ ವಿಚಾರ, ಯಾವುದೋ ಒಂದು ಕುಟುಂಬದಲ್ಲಿ ಕಷ್ಟಪಟ್ಟಿದ್ರು, ಹೊರಗಡೆ ಕಷ್ಟಪಡ್ತಾ ಇದ್ರು, ಏನೋ ಒಂದು ಸಾಧಿಸಿದ್ರಿ ಅಂತ 4 ಜನಗಳಿಂದ ಒಳ್ಳೆಯ ಮಾತು ಅನ್ನತಕ್ಕಂಥದ್ದು ಬರುತ್ತೆ. ಅನ್ಲಿಮಿಟೆಡ್ ಅಬಂಡೆನ್ಸ್ ಅಂತ ಹೇಳ್ತೀವಿ. ಗೊತ್ತೋ ಗೊತ್ತಿಲ್ಲದೇನೋ ಎಲ್ಲೋ ಸ್ಟಕ್ ಆಗಿರ್ತಕ್ಕಂಥ ಹಣ, ಯಾವತ್ತೋ ಯಾರಿಗೋ ಕೊಟ್ಟಿರ್ತಕ್ಕಂಥ ಹಣಗಳು ಬರ್ತಕ್ಕಂಥ ಒಂದು ಸಾಧ್ಯತೆ ಅಂತ ಹೇಳ್ತೀವಿ ನಾವು. ಬಹಳ ಚೆನ್ನಾಗಿದೆ. ನೀವು ಅಷ್ಟೇ ಉತ್ತಮವಾದ ಅಕಲ್ಟ್ ಸೈನ್ಸ್ನ ಕಡೆಗೆ ನಿಮ್ಮ ತಲೆಯನ್ನು ಸ್ವಲ್ಪ ಟರ್ನ್ ಮಾಡಿ ನೋಡಿದರೆ, ಉತ್ತಮವಾದ ರಹಸ್ಯ ವಿದ್ಯೆಗಳನ್ನು ಕಲಿತು ಜೀವನಕ್ಕೆ ಅಳವಡಿಕೆ ಮಾಡಿಕೊಂಡಾಗ ಒಳ್ಳೆಯ ಬದಲಾವಣೆಗಳು ಆಗುತ್ತೆ. ಮಾಟ ಮಂತ್ರದಂಥ ಸಮಸ್ಯೆಗಳಿಂದ ನೀವು ಬಳಲ್ತಾ ಇದ್ರು ಕೂಡ ಇದು ಉತ್ತಮವಾದ ಸಮಯ ಅದರಿಂದ ಹೊರಗಡೆ ಬರೋದಕ್ಕೆ. ಸಮಸ್ಯೆಗಳು ಎಲ್ಲರಲ್ಲೂ ಇರುತ್ತೆ, ಅದನ್ನು ಹೇಗೆ ಬಗೆಹರಿಸ್ಕೊಳ್ಬೇಕು ಅನ್ನುವಂಥ ಸಣ್ಣ ಸಣ್ಣ ಮಾರ್ಗದರ್ಶನಗಳು ಇಂಟ್ಯೂಷನ್ನ ಮೂಲಕ ಬರುವಂಥದ್ದು ಈ ಒಂದು ಸಮಯದಲ್ಲಿ ಖಂಡಿತ ಬರುತ್ತೆ. ಸೊ ಟ್ರಾವೆಲ್ ಮಾಡುವಂಥದ್ದು, ಟ್ರಾವೆಲ್ ಮಾಡುವಾಗ ಶಕ್ತಿ ದೇವತೆಯ ದೇವಸ್ಥಾನಗಳಿಗೆ ಹೋಗುವಂಥದ್ದು ಬಹಳ ವಿಶೇಷ. ಪ್ರತಿ ಗುರುವಾರಗಳಂದು ವೃದ್ಧರಿಗೆ ಅಂದರೆ ವಯಸ್ಸಾದಂಥವರಿಗೆ ಸಿಹಿಯನ್ನು ಕೊಟ್ಟು ಆಶೀರ್ವಾದ ಪಡ್ಕೊಳ್ಳುವಂಥದ್ದು ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಕೂಡ ಕಾಲಕ್ರಮೇಣದಲ್ಲಿ ಕಡಿಮೆ ಮಾಡುತ್ತೆ. ಸಮಸ್ಯೆಯನ್ನು ಕಂಪ್ಲೀಟಾಗಿ ತೆಗೆದು ಹಾಕೋದಕ್ಕಾಗೋದಿಲ್ಲ, ಸಮಸ್ಯೆಯ ಪ್ರಮಾಣವನ್ನು ಕಡಿಮೆ ಮಾಡ್ಬೋದು. ಆಗೋದು ಉತ್ತಮವಾದ ಸಮಯವಾಗಿರುತ್ತೆ. ವಿದ್ಯಾಭ್ಯಾಸದ ಜ್ಞಾನಾರ್ಜನೆ ಅಂತ ಏನು ಹೇಳ್ತೀವಿ ಅದು ಆಗುವಂಥ ಸಾಧ್ಯತೆ ಇದೆ. ಓನ್ಲಿ ಫಾರ್ ಸ್ಪಿರಿಚುವಲ್ ಅಥವಾ ಅಕಲ್ಟ್ ಸೈನ್ಸ್ಗೆ ಸಂಬಂಧಪಟ್ಟ ಹಾಗೆ ಸೈಕಾಲಜಿಯಲ್ಲಿ ಕೂಡ ನೀವು ಸಾಧನೆಗಳನ್ನು ಈ ಸಮಯದಲ್ಲಿ ಮಾಡ್ಬೋದು. ಸೊ ಅದರಿಂದ ಒಂದಷ್ಟು ನೆಮ್ಮದಿಯಾದ ಒಳ್ಳೆಯ ವಿಚಾರಗಳ ಬದುಕಿನಲ್ಲಿ ನಡೆಯುತ್ತೆ. ತುಂಬ ಖುಷಿಯಾಗಿರ್ಬೋದು. ಟ್ರಾವೆಲ್ ಮಾಡಿ, ವಿದೇಶ ಪ್ರಯಾಣ ಅಂತ ಹೇಳ್ತೀವಿ, ಟ್ರಾವೆಲ್ ಮಾಡೋದಕ್ಕೆ ಅವಕಾಶ ಇದೆ, ಖಂಡಿತ ಮಾಡ್ಬೋದು. ಮಾಡಿ, ಖರ್ಚುಗಳು ಸ್ವಲ್ಪ ಜಾಸ್ತಿ. ಟ್ರಾವೆಲ್ ಮಾಡಿದಾಗ ಖಂಡಿತ ಖರ್ಚಾಗುತ್ತಲ್ಲ. ಸೊ ಹಾಗಾಗಿ ಇದಿಷ್ಟು ದ್ವಾದಶ ರಾಶಿಗಳ ಹಾಗೂ ದ್ವಾದಶ ಲಗ್ನದ ಫಲ. ಸಿಕ್ಕಾಪಟ್ಟೆ ಬಾಯಿ ತಗೊಳ್ತಾ ಇದೆ, ಕ್ಷಮಿಸಿ. ನೆಕ್ಸ್ಟು ಯುಗಾದಿ ಹಬ್ಬದ ವರ್ಷ ಭವಿಷ್ಯ ಇರುತ್ತೆ. ಏನು ಸಪೋರ್ಟ್ ಮಾಡ್ತಾ ಇದ್ರಿ ಅದಕ್ಕೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಹೀಗೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡ್ತಾ ಇರಿ, ಒಂದಷ್ಟು ಒಳ್ಳೆಯ ವಿಚಾರಗಳನ್ನ ಅರ್ಥ ಮಾಡ್ಕೊಳ್ತಾ ಇರಿ. ಪುಟ್ಟ ಬದಲಾವಣೆಗಳು ಬದುಕಿನಲ್ಲಿ ದೊಡ್ಡ ಮಟ್ಟದ ಸಾಧನೆ, ಸಾರ್ಥಕತೆಯನ್ನು ತಂದುಕೊಟ್ಬಿಡುತ್ತೆ. ಎಲ್ಲ ಮಾಹಿತಿ ತಮಗೆ ಇಷ್ಟವಾಗಿರುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಸರ್ವೇ ಜನ ಸುಖಿನೋ ಭವಂತು, ಸಕಲ ಸನ್ಮಂಗಲಾನಿ ಭವಂತು. ಕೃಷ್ಣಾರ್ಪಣಮಸ್ತು. ನಮಸ್ಕಾರ.